ಗೆಳೆಯರೇ ನಮಸ್ಕಾರ, ಹೇಗಿದ್ದೀರಿ ಎಲ್ರು? ಗೆಳೆಯರೆ, ನಮ್ಮ ದೇಶದಲ್ಲಿ ಒಂದು ಅಜೆಂಡಾ ಹಾಗೆ ಮತಾಂಧ ಶಕ್ತಿಗಳು ಒಂದಷ್ಟು ಕೆಟ್ಟ ಯೋಚನೆಗಳನ್ನು ತಲೆಯಲ್ಲಿ ತುಂಬಿಕೊಂಡಿವೆ. ಅದರ ಪರಿಣಾಮವಾಗಿ ನಮ್ಮ ದೇಶದಲ್ಲಿ ಮುಸಲ್ಮಾನರ ಧಾರ್ಮಿಕ ಆಚರಣೆಗಳು ವಿಜೃಂಭಿಸ್ತಾ ಮುಸ್ಲಿಮರ ಹಬ್ಬಗಳನ್ನು ದೊಡ್ಡದಾಗಿ ಮಾಡೋ ಯೋಚನೆಯನ್ನ ಇಲ್ಲಿರೋ ಬಹಳಷ್ಟು ಜನರು ಮಾಡ್ತಾ ಇರ್ತಾರೆ. ಅದೇ ಹಿಂದೂಗಳ ಧಾರ್ಮಿಕ ಆಚರಣೆ ಮಾಡೋ ಹಾಗಿಲ್ಲ. ಹಿಂದೂಗಳ ಹಬ್ಬವನ್ನು ಮಾಡಿದರೆ ಅಲ್ಲಿ ಗಲಭೆಗಳು ನಡೆಯುತ್ತವೆ. ಹಿಂದೂಗಳು ಸರಿ ಇಲ್ಲ ಅನ್ನೋದನ್ನ ಬಿಂಬಿಸೋ ಕೆಲಸಗಳು ನಡೀತಾನೆ ಇರುತ್ತವೆ. ಅಂಥದ್ದೇ ಕೆಲಸವನ್ನ ಈಗ ಉತ್ತರ ಪ್ರದೇಶದಲ್ಲಿ ಅಲ್ಲಿನ ಮತಾಂಧರು ಮಾಡಿದ್ದಾರೆ. ಅದರಲ್ಲೂ ಉತ್ತರ ಪ್ರದೇಶದಲ್ಲಿ ಕನ್ವರ್ ಯಾತ್ರೆ ವೇಳೆ ಇಂತಹ ಒಂದು ಘಟನೆ ನಡೆದಿದೆ. ಅದಕ್ಕೆ ಯೋಗಿ ಆದಿತ್ಯನಾಥ್ ಇಲ್ಲಿ ಮತಾಂಧ ಶಕ್ತಿಗಳು ಕನ್ವರ್ ಯಾತ್ರೆಗೆ ಕೆಟ್ಟ ಹೆಸರನ್ನ ತಂದು ಸನಾತನ ಧರ್ಮವನ್ನು ಅಳಿಸಿ ಹಾಕೋ ಯೋಚನೆಯನ್ನ ಮಾಡ್ತಾ ಇವೆ. ಅದನ್ನ ನಮ್ಮ ಸರ್ಕಾರ ಯಾವುದೇ ಕಾರಣಕ್ಕೂ ಸಹಿಸಲ್ಲ. ಇದಕ್ಕೆ ಏನು ಮಾಡಬೇಕೋ ಅದನ್ನು ನಾನು ಮಾಡ್ತೀನಿ ಅನ್ನೋದನ್ನ ಕೂಡ ಹೇಳ್ಕೊಳ್ತಾ ಇದ್ದಾರೆ. ಹಾಗಾದ್ರೆ ಉತ್ತರ ಪ್ರದೇಶದಲ್ಲಿ ಕಾವಡಿ ಯಾತ್ರೆ ಅಥವಾ ಕನ್ವರ್ ಯಾತ್ರೆಯ ವೇಳೆ ನಡೆದಿರೋದೇನೋ? ಯೋಗಿ ಇಷ್ಟು ಗಂಭೀರವಾಗಿ ಇದನ್ನು ಹೇಳ್ತಿರೋದು ಯಾಕೆ? ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ. ಗೆಳೆಯರೆ, ಉತ್ತರ ಪ್ರದೇಶದಲ್ಲಿ ಕನ್ವರ್ ಯಾತ್ರೆಗೆ ಒಂದಷ್ಟು ರೂಲ್ಸ್ಗಳನ್ನು ಯೋಗಿ ಆದಿತ್ಯನಾಥ್ ಜಾರಿಗೆ ತಂದಿದ್ರು. ಅದರಲ್ಲಿ ಕನ್ವರ್ ಯಾತ್ರಿಗಳು ಹೋಗೋ ರಸ್ತೆಗಳಲ್ಲಿ ಮಾಂಸ ಮಾರಾಟವನ್ನು ನಿಷೇಧ ಮಾಡಿದ್ರು. ಆಗ ಒಂದಷ್ಟು ಮತಾಂಧ ಮುಸಲ್ಮಾನರು ಅದಕ್ಕೆ ವಿರೋಧ ವ್ಯಕ್ತಪಡಿಸಿದ್ರು. ಆದರೆ ಯೋಗಿ ಆದಿತ್ಯನಾಥ್ ಹಾಗೇನಾದರೂ ಮಾಂಸ ಮಾರಾಟವನ್ನು ಮಾಡಿದರೆ ಒದ್ದು ಒಳಗೆ ಹಾಕ್ತೀವಿ ಅನ್ನೋದನ್ನು ಹೇಳಿದರು. ಜೊತೆಗೆ ನಿಮ್ಮ ಧಾರ್ಮಿಕ ನಂಬಿಕೆಗೆ, ಧಾರ್ಮಿಕ ಆಚರಣೆಗೆ ಬೇರೆಯವರು ಬೆಲೆ ಮತ್ತು ಗೌರವ ಕೊಡ್ತಾರೆ ಅಂದರೆ ನೀವು ಅವರಿಗೆ ಕೊಡಬೇಕು ಅನ್ನೋದನ್ನು ಹೇಳಿದರು. ಅದಾದ ನಂತರ ಕಾವಡಿ ಯಾತ್ರಿಗಳು ಪಾದಯಾತ್ರೆ ಮಾಡೋ ರಸ್ತೆಯ ಎಡಭಾಗದ ಹೋಟೆಲ್ಗಳಲ್ಲಿ ಒಂದು QR ಕೋಡ್ ಹಾಕಬೇಕು. ಅದನ್ನು ಸ್ಕ್ಯಾನ್ ಮಾಡಿದರೆ ಹೋಟೆಲ್ ಮಾಲೀಕರು ಯಾರು ಎಲ್ಲ ಡೀಟೇಲ್ಸ್ ಬರೋ ಹಾಗೆ ಅದು ಇರಬೇಕು. ಆಗ ಮಾತ್ರ ಯಾತ್ರಿಕರು ಅವರಿಗೆ ಬೇಕಾದ ಹೋಟೆಲ್ಗಳಲ್ಲಿ ಭೋಜನವನ್ನು ಮಾಡಿಕೊಳ್ತಾರೆ ಅನ್ನೋದನ್ನು ಹೇಳಿದರು. ಅಂತಹ ಆದೇಶವನ್ನು ಮಾಡೋಕ್ಕೆ ಕಾರಣ ಅಂದರೆ ಅಲ್ಲಿನ ಮುಸಲ್ಮಾನರು ಹಿಂದೂ ದೇವರುಗಳ ಹೆಸರನ್ನು ಹಾಕಿಕೊಂಡು ಹೋಟೆಲ್ಗಳನ್ನು ನಡೆಸ್ತಾರೆ. ಇದೇ ಕಾರಣಕ್ಕೆ ಇಂತಹ ಆದೇಶವನ್ನು ಯೋಗಿಜಿ ಮಾಡಿದ್ರು. ಆದರೆ ಅದನ್ನು ಪ್ರಶ್ನೆ ಮಾಡಿ ಮುಸಲ್ಮಾನರು ಮತ್ತು ದೇಶದ್ರೋಹಿ ವಕೀಲರು ಒಂದಷ್ಟು ವಿಪಕ್ಷಗಳು ಸುಪ್ರೀಂ ಕೋರ್ಟ್ಗೆ ಹೋಗಿದ್ರು. ಅದರಲ್ಲೂ ವಾದವನ್ನು ಮಂಡಿಸಿದ್ದು ಧರ್ಮದ ಆಧಾರವಾಗಿ ಯೋಗಿ ಸರ್ಕಾರ ಎಲ್ಲವನ್ನ ಭಾಗ ಮಾಡೋ ಯೋಚನೆ ಮಾಡಿ ಇಂತಹ ಆದೇಶವನ್ನು ತಗೊಂಡು ಬಂದಿದೆ, ಇದಕ್ಕೆ ತಡೆಯನ್ನು ಕೊಡಬೇಕು ಅನ್ನೋದನ್ನು ಕೇಳಿದರು. ಆದರೆ ಸುಪ್ರೀಂ ಯಾಕೋ ತಡೆಯಾಜ್ಞೆಯನ್ನು ಕೊಡಲೇ ಇಲ್ಲ. 23ನೇ ತಾರೀಕಿಗೆ ಈ ಕೇಸನ್ನು ಮುಂದೂಡಲಾಗಿದೆ. ಆದರೆ ಇಲ್ಲಿ ಕನ್ವರ್ ಯಾತ್ರೆ 25ನೇ ತಾರೀಕಿಗೆ ಮುಗಿದೇ ಹೋಗುತ್ತೆ. ಇನ್ನು 23ಕ್ಕೆ ಯಾವ ಆದೇಶ ಸುಪ್ರೀಂ ಕೋರ್ಟಿಂದ ಬಂದರೂ ಯಾವುದೇ ತೊಂದರೆ ಯಾತ್ರಿಗಳಿಗೆ ಆಗಲ್ಲ. ಹೀಗಿದ್ದಾಗ ಈಗ ಒಂದು ದೊಡ್ಡ ಸಂಚನ್ನು ಅಲ್ಲಿನ ಮತಾಂಧರು ಮಾಡಿದ್ದಾರೆ. ಕನ್ವರ್ ಯಾತ್ರಿಗಳಿಗೆ ಮತ್ತು ಕನ್ವರ್ ಯಾತ್ರೆಗೆ ಕೆಟ್ಟ ಹೆಸರನ್ನು ತರೋಕೆ ಕೇಸರಿ ಬಟ್ಟೆಯನ್ನು ಧರಿಸಿ ಕೆಲವರು ರಸ್ತೆಗಳಲ್ಲಿ ಗದ್ದಲ ಸೃಷ್ಟಿ ಮಾಡೋದು, ಹೋಟೆಲ್ಗಳಲ್ಲಿ ದರೋಡೆ ಮಾಡೋದು, ವಾಹನಗಳಿಗೆ ಹಾನಿಯನ್ನು ಮಾಡಿರೋದು, ನಾಗರಿಕರನ್ನ ಹೊಡೆದು ತಡಿಸೋದನ್ನು ಅಂತಹ ವಿಡಿಯೋಗಳನ್ನು ವೈರಲ್ ಮಾಡ್ತಾ ಇದ್ದಾರೆ. ಇದರ ಮಧ್ಯೆ ಮಿರ್ಜಾಪುರ ರೈಲು ನಿಲ್ದಾಣದಲ್ಲಿ ಟಿಕೆಟ್ ಖರೀದಿ ಮಾಡೋ ವಿಚಾರದಲ್ಲಿ ವಾಗ್ವಾದ ಆಗಿ CRPF ಯೋಧನ ಮೇಲೆ ಹಲ್ಲೆಯನ್ನು ಮಾಡಿರೋ ಆರೋಪದಲ್ಲಿ 3ರನ್ನ ಬಂಧಿಸಲಾಗಿದೆ ಅನ್ನೋದನ್ನ ಅಲ್ಲಿನ ಪೊಲೀಸರು ಹೇಳ್ತಾ ಇದ್ದಾರೆ. ಆದರೆ ನಿಜವಾಗ್ಲೂ ಅವರು ಯಾರು ಅನ್ನೋದನ್ನ ತನಿಖೆಯ ನಂತರ ಹೇಳಲಾಗುತ್ತೆ ಅನ್ನೋದನ್ನು ಕೂಡ ಹೇಳ್ಕೊಳ್ತಾ ಇದ್ದಾರೆ. ಆದರೆ ಮೀರತ್ನಲ್ಲಿ ಸಮಾರಂಭವೊಂದರಲ್ಲಿ ಮಾತನಾಡ್ತಾ ಯೋಗಿ ಆದಿತ್ಯನಾಥ್ ಕೆಲವರು ಸಾಮಾಜಿಕ ಮಾಧ್ಯಮಗಳಲ್ಲಿ ಕನ್ವರ್ ಯಾತ್ರೆಗೆ ಅಪಖ್ಯಾತಿ ತರೋಕೆ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಎಲ್ಲಿ ಉತ್ಸಾಹ, ನಂಬಿಕೆ, ಭಕ್ತಿ ಇರುತ್ತೋ ಅಲ್ಲಿ ಕೆಲವು ಅಂಶಗಳು ಆ ಉತ್ಸಾಹವನ್ನು ಭಂಗಗೊಳಿಸೋ ಕೆಲಸವನ್ನ ಮಾಡ್ತಾ ಇರುತ್ತವೆ. ಅಂತಹ ಪ್ರಯತ್ನಗಳನ್ನು ಮಾಡ್ತಾನೆ ಇರ್ತಾರೆ ಅನ್ನೋದನ್ನ ನಾವು ಯಾರು ಮರೆತು ಹೋಗಬಾರದು. ಅದನ್ನೆಲ್ಲ ನೆನಪಿನಲ್ಲಿಟ್ಟುಕೊಳ್ಳಬೇಕು. ಅದರ ಜೊತೆಗೆ ಪ್ರತಿ ಕನ್ವರ್ ಸಂಘ ಕೂಡ ಇಂತಹ ದುಷ್ಕೃತ್ಯಗಳನ್ನು ಬಹಿರಂಗಪಡಿಸಬೇಕು ಅನ್ನೋ ಒತ್ತಾಯವನ್ನು ಮಾಡಿದ್ದಾರೆ. ಯಾಕಂದ್ರೆ ಕನ್ವರ್ ಗುಂಪುಗಳ ಒಳಗೆ ಸೇರಿ ಮುಖವಾಡವನ್ನು ಧರಿಸಿ ಅದೇ ಕನ್ವರಿಯಾಗಳಿಗೆ ಕೆಟ್ಟ ಹೆಸರನ್ನು ತರೋ ಪ್ರಯತ್ನ ನಡೀತಾ ಇದೆ. ಅಂಥವರ ಮುಖವಾಡವನ್ನು ನೀವೇ ತೆಗೆದು ಕಳಚಿ ಹಾಕಿ ಅಂಥವರನ್ನು ನಿಮ್ಮ ಹತ್ತಿರಕ್ಕೂ ಸೇರಿಸಬೇಡಿ. ಅಂತಹವರು ಕಾಣಿಸಿಕೊಂಡ್ರೆ ತಕ್ಷಣ ಆಡಳಿತಕ್ಕೆ ತಿಳಿಸಿ. ಯಾವುದೇ ದುಷ್ಕರ್ಮಿ ಕನ್ವರನ್ನು ಅಪವಿತ್ರಗೊಳಿಸಿದರೆ ಕಾನೂನು ರೀತಿಯ ಕ್ರಮವನ್ನು ತೆಗೆದುಕೊಳ್ತೀವಿ. ಅದಕ್ಕೆ ನಮ್ಮ ಆಡಳಿತ ಇರೋದು. ಜನರು ಇಲ್ಲಿ ಕಾನೂನು ಕೈಗೆ ತೆಗೆದುಕೊಳ್ಳಬಾರದು ಅನ್ನೋದನ್ನ ಯೋಗಿ ಆದಿತ್ಯನಾಥ್ ಕೇಳಿಕೊಳ್ತಾ ಇದ್ದಾರೆ. ಆದರೆ ಅಲ್ಲಿ ವೈರಲ್ ಆಗ್ತಿರೋ ವಿಡಿಯೋಗಳು ಯಾವುವು, ಅವುಗಳು ಎಲ್ಲಿ ಆಗಿವೆ ಅನ್ನೋದನ್ನ ನೋಡ್ತೀವಿ. ಅಲ್ಲಿ ಆ ರೀತಿ ಆಗಿದ್ರೆ ಯಾಕೆ ಆಗಿದೆ ಅನ್ನೋದನ್ನ ನೋಡ್ತೀವಿ. ಅದರ ಜೊತೆಗೆ ಅದನ್ನ ನಿಜವಾಗ್ಲೂ ಕನ್ವರಿಯಾಗಳು ಮಾಡಿದ್ದಾರಾ ಅನ್ನೋದನ್ನ ನೋಡಿ ಅಲ್ಲಿ ಬೇರೆ ಮತಾಂಧ ಶಕ್ತಿಗಳು ಇಂತಹ ಕೆಲಸವನ್ನ ಮಾಡಿದ್ರೆ ಅವರನ್ನ ಹೆಡೆಮುರಿ ಕಟ್ಟೋದು ಗ್ಯಾರಂಟಿ ಅನ್ನೋದನ್ನ ಹೇಳಿದ್ದಾರೆ.
ಅಲ್ಲಿಗೆ ಯೋಗಿ ಆದಿತ್ಯನಾಥ್ ಹೇಳ್ತಿರೋ ಪ್ರಕಾರ ಯಾವುದೇ ಕನ್ವರ್ ಯಾತ್ರಿಗಳು ಈ ಕೆಲಸವನ್ನ ಮಾಡಿಲ್ಲ. ಅಲ್ಲಿ ಯಾವುದೋ ಮತಾಂಧ ಶಕ್ತಿಗಳು ಅಂತಹ ಪ್ರಯತ್ನಗಳನ್ನ ಮಾಡ್ತಾ ಇವೆ ಅಥವಾ ಯಾವುದೋ ವಿಡಿಯೋಗಳನ್ನ ಎಡಿಟಿಂಗ್ ಮಾಡಿ ಹಾಕಿರಬಹುದು. ಅಂಥವರ ಮೇಲೆ ಕಠಿಣ ಕ್ರಮವನ್ನು ತಗೊಳ್ತೀವಿ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಗೆಳೆಯರೇ, ನಾವು ಇಲ್ಲಿ ಬಹಳಷ್ಟು ಸೂಕ್ಷ್ಮವಾಗಿ ಅರ್ಥವನ್ನು ಮಾಡ್ಕೊಳ್ಬೇಕಾಗಿರೋದು ಅಂದರೆ, ಮೊದಲು ಯೋಗಿಜಿ ಒಂದು ಆದೇಶವನ್ನು ಹೊರಡಿಸ್ತಾರೆ. ಅದಕ್ಕೆ ಕೆಲ ಮುಸಲ್ಮಾನರು ಒಪ್ಪಿಕೊಳ್ಳಲ್ಲ, ಜೊತೆಗೆ ವಿಪಕ್ಷಗಳು ಕೂಡ ಇದನ್ನು ವಿರೋಧ ಮಾಡುತ್ತವೆ. ಅದಾದ ನಂತರ ಅದಕ್ಕೆ ತಡೆಯನ್ನು ತಗೊಂಡು ಬರೋದಕ್ಕೆ ಕಪಿಲ್ ಸಿಬಲ್ ಮತ್ತು ಅಭಿಷೇಕ್ ಮನು ಸಿಂಘ್ವಿ ಸುಪ್ರೀಂ ಕೋರ್ಟಲ್ಲಿ ವಾದವನ್ನು ಮಾಡ್ತಾರೆ, ಅದು ಕೂಡ ವಿರೋಧ ಪಕ್ಷಗಳ ಪರವಾಗಿ. ಆದರೆ ಸುಪ್ರೀಂ ಕೋರ್ಟ್ ಇವರ ವಾದಕ್ಕೆ ಸೊಪ್ಪನ್ನು ಹಾಕದೆ ಬಾಯಿಗೆ ಬರೀ ಉಪ್ಪು ಹಾಕಿ ನೀರನ್ನು ಚೆನ್ನಾಗಿ ಕುಡ್ಕೊಂಡು 23ನೇ ತಾರೀಕಿಗೆ ಬನ್ನಿ ಅಂತ ಆ ಕೇಸನ್ನು ಮುಂದೂಡುತ್ತೆ. ಆದರೆ 23ನೇ ತಾರೀಕಿನ ಒಳಗೆ ಬಹುತೇಕ 90% ಕನ್ವರ್ ಯಾತ್ರೆ ಮುಗಿದೇ ಹೋಗಿರುತ್ತೆ. ಆಗ ಯಾವುದೇ ಆದೇಶ ಬಂದರೂ ಉಪಯೋಗ ಆಗಲ್ಲ. ಅದಕ್ಕೆ ಕೆಲ ಮತಾಂಧ ಶಕ್ತಿಗಳು ಹಾಗೆ ಕೆಲ ರಾಜಕೀಯ ಪಕ್ಷಗಳು ತಮ್ಮ ಬೇಳೆಯನ್ನು ಬೇಯಿಸಿಕೊಳ್ಳೋಕೆ ಇಂತಹ ಕೆಲಸವನ್ನು ಮಾಡಿಸ್ತಾ ಇದ್ದಾರೆ. ಇನ್ನು ಕೆಲವರು ವಿಡಿಯೋಗಳನ್ನು ಬೇಕಂತಲೇ ಎಡಿಟಿಂಗ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಾ ಇದ್ದಾರೆ ಅನ್ನೋದು ಕಣ್ಣಿಗೆ ಕಾಣಿಸ್ತಾ ಇದೆ. ಕೆಲವೊಂದು ಕಡೆಗಳಲ್ಲಿ ಯೋಗಿ ಆದೇಶವನ್ನು ಕೆಲ ಮುಸಲ್ಮಾನರು ಕನ್ವರಿಯಾಗಳು ಪಾದಯಾತ್ರೆ ಮಾಡೋ ರಸ್ತೆಗಳಲ್ಲಿ ಕದ್ದು ಮುಚ್ಚಿ ಹೋಟೆಲ್ಗಳನ್ನು ಮಾಡಿಕೊಂಡಿದ್ದಾರೆ. ಅದಕ್ಕೆ ಹಿಂದೂಗಳು ಪ್ರಶ್ನೆ ಮಾಡೋಕೆ ಹೋದಾಗ ಮತಾಂಧರು ಅವರ ಮೇಲೆ ಹಲ್ಲೆಯನ್ನು ಮಾಡಿದ್ದಾರೆ. ಆಗ ಅಲ್ಲಿ 2 ಗುಂಪುಗಳ ಮಧ್ಯೆ ಹೊಡೆದಾಟ ಕೂಡ ಆಗಿದೆ ಅನ್ನೋದನ್ನ ಹೇಳಲಾಗ್ತಾ ಇದೆ. ಈಗ ಪೊಲೀಸರು ತನಿಖೆ ಮಾಡಿ 3 ಜನರನ್ನು ಬಂಧಿಸಲಾಗಿದೆ. ಆದರೆ ಇಂತಹ ಕೆಲಸವನ್ನ ಮತಾಂಧರು ಮಾಡಿರಲಿ ಅಥವಾ ಹಿಂದೂಗಳೇ ಯಾರದ್ದೋ ಮಾತುಗಳನ್ನು ಕೇಳಿಕೊಂಡು ಮಾಡಿರಲಿ, ಅಂಥವ್ರನ್ನ ಬಿಡೋ ಮಾತೇ ಇಲ್ಲ. ಯಾಕಂದರೆ ಹಿಂದೂಗಳ ಪವಿತ್ರ ನಂಬಿಕೆಗಳನ್ನು ಕಿತ್ತುಕೊಳ್ಳೋಕೆ, ಸನಾತನ ಧರ್ಮದ ಹೆಸರನ್ನು ಹಾಳು ಮಾಡೋಕೆ ದುಷ್ಕೃತ್ಯಗಳನ್ನು ಮಾಡಿದರೆ ಅಂಥವ್ರನ್ನು ಬಿಡಲ್ಲ. ಅದು ಮುಸಲ್ಮಾನ ಮತಾಂಧರು ಆಗಿದ್ದರೆ ಅವರನ್ನು ಮೊದಲೇ ಬಿಡಲ್ಲ. ಯಾರ್ಯಾದರೂ ಹಿಂದೂಗಳ ಆಚರಣೆಯನ್ನು ಸಹಿಸಲ್ಲ ಅನ್ನೋದಾದರೆ ಅದನ್ನು ನಮ್ಮ ಸರ್ಕಾರ ಸಹಿಸಲ್ಲ ಅನ್ನೋದನ್ನು ಯೋಗಿಜಿ ಹೇಳ್ತಾ ಇದ್ದಾರೆ. ಆದರೆ ಈಗಾಗಲೇ ಅರೆಸ್ಟ್ ಆಗಿರೋರು ಕೂಡ ಯಾರು ಅನ್ನೋದನ್ನು ಬಹಿರಂಗಪಡಿಸಲ್ಲ. ಕನ್ವರ್ ಯಾತ್ರೆ ಮುಗಿದ ನಂತರ ಯಾರು ಅನ್ನೋದನ್ನು ಬಹಿರಂಗ ಮಾಡ್ತೀವಿ. ಇನ್ನು ಬಹಳಷ್ಟು ಜನರ ಬಂಧನವನ್ನು ಮಾಡಬೇಕು. ಆದರೂ ಹಿಂದೂಗಳ ಆಚರಣೆ ಅಥವಾ ಹಿಂದೂಗಳ ಹಬ್ಬಗಳಲ್ಲಿ ಮಾತ್ರ ಯಾಕೆ ಗಲಭೆಗಳು, ಯಾರೋ ಪೊಲೀಸರ ಮೇಲೆ ಹಲ್ಲೆ ಇಂಥದ್ದು ಆಗುತ್ತೆ ಅನ್ನೋದು ಎಲ್ಲರಿಗೂ ಗೊತ್ತೇ ಇದೆ. ಇನ್ನು ಕೇಸರಿ ಬಟ್ಟೆ ಧರಿಸಿ ಇಂತಹ ಕುಕೃತ್ಯಗಳನ್ನು ಮಾಡಿಸೋರು ಯಾರು ಅನ್ನೋದು ಗೊತ್ತೇ ಇದೆ. ಕೇವಲ ತಾಜ್ ಹೋಟೆಲ್ ಮೇಲೆ ಆಗಿದ್ದ ಉಗ್ರ ದಾಳಿಯನ್ನು ನೋಡಿದರೆ ಅದು ಗೊತ್ತಾಗತ್ತೆ. ಉಗ್ರರ ಕೈಗೆ ದೇವರ ದಾರವನ್ನು ಕಟ್ಟಿಸಿ ಆ ದಾರವನ್ನು ಇಟ್ಕೊಂಡೇ ಕಸಬ್ ಮತ್ತು ಸಹಚರರನ್ನು ಹಿಂದೂ ಉಗ್ರರು ಅಂತ ಬಿಂಬಿಸೋಕೆ ಹೋದವರು ಯಾರು ಅನ್ನೋದನ್ನು ನಾನೇನು ಹೊಸದಾಗಿ ಹೇಳಬೇಕಾಗಿಲ್ಲ. ಅದು ಎಲ್ಲ ಪಕ್ಷಗಳ ಇತಿಹಾಸವನ್ನು ಸರಿಯಾಗಿ ಅಧ್ಯಯನ ಮಾಡಿರೋ ಪ್ರತಿಯೊಬ್ಬ ಮುಟ್ಟಾಳನಿಗೆ ಗೊತ್ತಿರುತ್ತೆ. ಅದರಲ್ಲೂ ಈ ಕೇಸರಿ ಬಟ್ಟೆ ಹಾಕ್ಕೊಂಡು ಹಲ್ಲೆ ಮಾಡೋದು, ಹಿಂದೂಗಳ ನಂಬಿಕೆಗೆ ಧಕ್ಕೆಯನ್ನು ತರೋ ಪ್ರಯತ್ನ ನಿನ್ನೆಯಿಂದನೋ ಇವತ್ತಿಂದನೋ ನಡೀತಾ ಇಲ್ಲ. ಅದು ಕಾಲದಿಂದ ನಡ್ಕೊಂಡು ಬರ್ತಾನೇ ಇದೆ. ಅದನ್ನು ಮಾಡ್ತಿರೋ ಮತಾಂಧ ಶಕ್ತಿಗಳು ಯಾವುವು ಅನ್ನೋದು ಕೂಡ ಎಲ್ಲರಿಗೂ ಗೊತ್ತಿದೆ. ಈಗ ಅಂಥವರ ಹೆಡೆಮುರಿ ಕಟ್ಟೋಕೆ ಯೋಗಿ ಸರ್ಕಾರ ಮತ್ತೆ ಸಿದ್ಧತೆಯನ್ನು ಮಾಡಿಕೊಂಡಿದೆ. ಅಲ್ಲಿಗೆ ಈಗ ಅಂಥವರ ಕತೆ ಏನಾಗುತ್ತೆ ಅನ್ನೋದನ್ನು ನಾನು ಹೇಳಲ್ಲ, ಬದಲಿಗೆ ನೀವೇ ಕಮೆಂಟ್ಸಲ್ಲಿ ತಿಳಿಸಿ. ಇದು ಗೆಳೆಯರೆ, ಕನ್ವರ್ ಯಾತ್ರೆಗೆ ಕೆಟ್ಟ ಹೆಸರನ್ನು ತರೋಕೆ ನಡೀತಾ ಇರೋ ಅಜೆಂಡಾದ ಕುರಿತಾದ ಒಂದಷ್ಟು ಮಾಹಿತಿಗಳು ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ.